ಏನೇನ್ ಅಪ್ಲೈ ಮಾಡಿರಿ ಹೇರ್ಸಿಗೆ? ಹೇರಿಗೆ ನಾವು ನೈಟ್ ಎಲ್ಲ ಮೆಂತ್ಯ ಉಣ್ಣೆ ಹಾಕಿ ಆಮೇಲೆ ಭೃಂಗರಾಜ ಪೌಡರ್, ಹೈಬಿಸ್ಕಸ್ ಪೌಡರ್, ಮೆಂತ್ಯ ನೆನೆ ಹಾಕ್ಬೇಕಾ? ಹಾ ನೆನೆ ಹಾಕಿ ಬೇರೆ ಬೇರೆ ಕಲರ್ ಚೇಂಜ್ ಹಾಕೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪಾರಿವಾಳದ ತತ್ತಿ ಹಾಕೈತಿ ಮರಿ ಮಾಡ್ಸಕ. ನೋಡ್ರಿ ಅದು ಏನೋ ಯಾವ ಇಲ್ಲ ಅದು ಗಾಳಿ ಏನ್ ಮಾಡುತ್ತೆ ಇನ್ನೇನು ಗೊತ್ತಿಲ್ಲ ನನಗೆ ಗೊತ್ತುಬಿಟ್ಟ ಅಮ್ಮಂತ ಹೇಳ್ತಾನೆ ಮಾಡ್ತಾ ಇಲ್ಲ ಮಮ್ಮಿ 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 ಸುಮ್ಮನೆ ನಮ್ಮ ಪಾಪ ಅದೇ ಕೊಡೋದು ಕ್ಯಾರಮ್ ಬೋರ್ಡ್ಸ್ ಕೊಡೋದು ಕಾಯಿನ್ಸ್ ಕಾಯಿನ್ಸ್ ಕೊಡು ಕಾಯಿನ್ಸ್ Hello guys, good morning. Hello guys, good morning. Yaka, adu maatadu. Hey, ಇವನೇ ಆಡ್ಲಿ ಬಿಡು. ಏನ್ ಲೈಟ್ ಇಂದ ಇದು? ಹಾ ಯಾವ ತರ ಈ ಚಾರ್ಜ್ ಹಾಕೋದೈತನ? ಚಾರ್ಜ್ ಹಾ ಈ ಚಾರ್ಜ್ ಮಾಡಿದ್ರೆ ಲೈಟ್ ಕಲರ್ ಲೈಟ್ ಇರ್ತೈತಿ. ಇಲ್ಲಿ ಒಂದು ಒಂದ್ಸಲ ಒತ್ತದ ಬೇರೆ ಬೇರೆ ಕಲರ್ ಚೇಂಜ್ ಹಾಕೋಣ. ಎಸ್ ಡಿಯರ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಒಂದು ಇದೇನಪ್ಪ ಅಂತಂದ್ರೆ ಚಾರ್ಜಿಂಗ್ ಲ್ಯಾಂಪ್ ಅಂತಂದು ಇದು ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಇದು ಚಾರ್ಜ್ ಹಾಕಿ ಇಲ್ಲಿ ಮೇಲೆ ಟಚ್ ಮಾಡಿದ್ರೆ ಕಲರ್ ಎಲ್ಲ ಒಂದು ವೆರೈಟಿ ಕಲರ್ ಚೇಂಜ್ ಆಗಿ ಒಂದು ಮಲ್ಟಿಪಲ್ ಡಿಸೈನ್ ಒಂದು ಮಾಡಿಫೈ ಮಾಡ್ಯಾರ. ಸೂಪರ್ ಆಗೈತಿ. ಎಸ್ ನೋಡ್ತಾ ಇದ್ದೀರಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ನಮ್ಮ ಸುದೀಪಂದ ಕೇರಮ್ ಯಾವ ತರ ಆಡಕತ್ತಾನ ಅಂತಂದೆ. ನೋಡ್ರಿ ನಮ್ಮ ಶಿವಂದು ಯಾವ ಇದ್ರಾಗ ಕೊಟ್ಟಾರ ಶೀಲ್ಡ್. ಇದು ಥ್ರೋಬಾಲ್, ಇದು ರನ್ನಿಂಗ್ ರೇಸ್. ಒಂದು ಥ್ರೋಬಾಲ್, ಇದು ರನ್ನಿಂಗ್ ರೇಸ್ ಇದೆ. ಥ್ರೋಬಾಲ್ದೊಳಗ ಎಷ್ಟು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್? ಇದು ಸೆಕೆಂಡ್ ಪ್ರೈಸ್. ಸೂಪರ್. ಎಸ್ ನೋಡ್ತಾ ಇದ್ರಲ್ಲ, ಇದು ಒಂದು ಥ್ರೋಬಾಲ್ದು, ನೆಕ್ಸ್ಟ್ ಒಂದು ರನ್ನಿಂಗ್ ರೇಸ್ ಇದ್ದು ಪ್ರೈಸ್, 2 ಪ್ರೈಸ್ ಬಂದಿದ್ದಾವೆ. ಡ್ಯಾನ್ಸ್ ಮಾಡಿ ನಾಸ್ತಾ ನೋಡ್ರಿ ಸುದೀಪ. ಒಂದು ಕೇರಮ್ ಮಾಡೋ ಸ್ಟೈಲ್ ಹೆಂಗಂತಂದ್ರೆ ಕೇರಮ್ ಮೇಲೆ ಕಾಲಿಟ್ಟು ಆ ಕಡೆ ಈ ಕಡೆ ಸ್ಟ್ರೈಕರ್ ಓಡಾಡಿಸೋದು. ಕುಂತ್ಕೊಂಡ್ ಕೇರಮ್ ಮಾಡೋದಲ್ಲ. ಇಲ್ಲೊಂದು ನೆಕ್ಸ್ಟ್ ಒಂದು
ವಂಡರ್ಫುಲ್ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಒಂದು ಕ್ಲೈಮೇಟು ಒಂದು ವಂಡರ್ಫುಲ್ ಆಗಿದೆ. ನಾವು ಇವಾಗ ಹೈದರಾಬಾದ್ನಲ್ಲಿದ್ದೀನಿ. ಹೈದರಾಬಾದ್ CISF ಕಾಲೋನಿಯಲ್ಲಿ ಒಂದು ಚಿಕ್ಕದಾಗಿ ಕ್ವಾರ್ಟರ್ಸ್ನಲ್ಲಿ ತುಳಸಿ ಮರವನ್ನ ನೆಟ್ಟಿದ್ದಾರೆ. ಗುಲಾಬಿ ಹೂವಿನ ಗಿಡ, ಅದೇ ರೀತಿಯಾಗಿ ಒಂದು ಮಲ್ಲಿಗೆ ಗಿಡ ಸಹ ನೆಟ್ಟಿದ್ದಾರೆ. ಮುಳ್ಳದ ಗಿಡ, ತಪ್ಲಿದ ಗಿಡ. ಎಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪಾರಿವಾಳದ ತತ್ತಿ ಹಾಕೈತಿ ಮರಿ ಮಾಡ್ಸಕ. ನೋಡ್ರಿಲೆ 3 ತತ್ತಿ ಅದಾವು. ಅದು ಹೆಂಗಂದ್ರೆ ಹಿಂಗ ಒಂದು ಮನುಷ್ಯರ್ ನೋಡಿದ್ರೆ ಪಾರಿವಾಳ ಆಗ್ಲಿ ಪಕ್ಷಿಗಳ ಹಾರಕ್ಕವು, ಬಟ್ ಅದ ಹೊರಗೆ ಹೋಗೈತಿ. ಅದ ಭಯನೇ ಇಲ್ಲ ಅದಕ್ಕೆ. ಮಾರ್ನಿಂಗ್ ನಾನು ಹಿಡ್ಕೊಳಕ್ ಹೋದೆ, ಬಟ್ ಕೈ ಹತ್ರ ಬಂದು ಕುಂತು. ಇಲ್ಲಿ ನೋಡ್ರಿ, ಇಲ್ಲಿ 3 ತತ್ತಿ ಅದಾವು. ಯಾವ ತರ ಒಂದು ಗೂಡು ಕಟ್ಟೈತೆ ಅನ್ನೋದು ನೋಡ್ರಿ. ಒಂದು ಬಾಕ್ಸ್, ರಟ್ಟಿನ ಬಾಕ್ಸ್ನೊಳಗ ಒಂದು ಗೂಡು ಕಟ್ಟಿ ಮರಿ ಮಾಡ್ಸಾತತಿ. ಇವತ್ತಿನ ಲಾಗಿನೊಳಗ ನೋಡ್ರಿ ಯಾವ ತರ ಒಂದು ನೇಚರ್, ಗಿಡ ಮರಗಳ ಒಂದು ಎಷ್ಟು ಸೂಪರ್ ಆಗಿ ಕಾಣ್ತಾ ಇದ್ದಾವ ಅಂತಂದು. ನಮ್ ಸುದೀಪನ್ ಕರ್ಕೊಂಡು ಇವಾಗ ಪಾರ್ಕಿಗೆ ಹೋಗ್ತೀನಿ. ನೋಡ್ರಿ ನಮ್ಮ ಶಿವು ಯಾವ ತರ ಒಂದು ಆಂಜನೇಯ ಡ್ರಾಯಿಂಗ್ ತೆಗ್ದಾನ ಅಂತಂದ ನೋಡ್ತಾ ಇದ್ದೀರಲ್ಲ, ಆಂಜನೇಯಿಂದ. ನೆಕ್ಸ್ಟ್ ಇಲ್ಲಿ ಟೈಗರ್, ಮಲಗಿರೋ ಒಂದು ಟೈಗರ್ದು ಒಂದು ಡ್ರಾಯಿಂಗ್ ತೆಗ್ದಾನ. ಒಂದು ಗಣೇಶ, ಒಂದು ಇನಾಮ್, ಒಂದು ಗಣೇಶ ಐತಿ. ಗಣೇಶ ಇದನ್ನ ಸುದೀಪ್ ತೆಗ್ದಾನ. ಅದು ಹಿಂಗಾಗಿ ಅದ ಎಲ್ಲ ಇದಾಗಿ ಹೋಗೈತಿ. ನೋಡ್ರಿ ಇಲ್ಲಿ ಅಯ್ಯಪ್ಪ ಸ್ವಾಮಿದೊಂದು ಡ್ರಾಯಿಂಗ್ ತೆಗ್ದಾನ. ಸೂಪರ್ ಆಗಿ ಒಂದು ಡ್ರಾಯಿಂಗ್ ತೆಗ್ದಾನ ನೋಡ್ರಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಾ ಟರ್ನ್ ಮಾಡ. ಸೂಪರ್. ಇದಕ್ಕಿಂತ ಇದು ಚಂದ ಐತಿ, ಇದು ಕಟ್ಟೆದಾವ. ಒಂದ್ಸಲ ಶೂ ಮಾಡಕ್ ಹೋಗಿನಿ, ಇದು ಕಟ್ಟ ಚಂದ ಮಾಡ ನೋಡಿ. ಬಾಳ ಸೂಕ್ಷ್ಮ ಅದನ್ರಿ ಅವ ನಮ್ಮ ಸುದೀಪ. ಒಟ್ಟ ಬಾಯ್ ಮಾಡಂಗಿಲ್ಲ, ಜಗಳ ಮಾಡಂಗಿಲ್ಲ, ಏನು ಐಟಮ್ ಒಗಿಯಂಗಿಲ್ಲ, ಹೊಡಿಯಂಗಿಲ್ಲ. ಬಾಳ ಅಂದ್ರ ಬಾಳ ಸೂಕ್ಷ್ಮ ಅದಾನ ನೋಡ್ರಿ ಇಲ್ಲಿ. ಬಾಳ ಒಟ್ಟ ಮಾತಾಡಂಗಿಲ್ರಿ ಯಾರು ಕೊಡಗವ. ಹೊಡಾತನ ಮಾಡಂಗಿಲ್ಲ. ಹಾಗ ಕೇರಮ್ ಯಾವ ಒಂದ್ ಪರಿಸ್ಥಿತಿ ಬಂದತ್ ನೋಡ್ರಿ. ಕೇರಮ್ ಬೋರ್ಡ್ ಇವತ್ತು ಹೈದರಾಬಾದಿಗೆ ಬಂದಿದ್ದೇನೆ. ಹೈದರಾಬಾದ್ನಲ್ಲಿ ನಮ್ಮ ಅಕ್ಕರ ಮನೆಗೆ ನಮ್ಮ ಅಳಿಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಾತನಿ. ಮುಖ ತೋರ್ಸ. ನಿನ್ ಹೆಸರೇನ? ಯಾವ ಊರಾಗದಿರಿ? ಹೈದರಾಬಾದ್. ನಿಮ್ಮೂರ್ ಯಾವ್ರ? ಎಷ್ಟೊತ್ತಕ್ಕೆ ಸಾಲಿಗೆ? ಸಾಲಿ ಹೋಗಿ ಒಟ್ಟ? ಒಂದೆರಡು ಹೇಳ. 1 2 3. 1 2 3. ಇರ್ತು ಯಾಕೆ ಇರ್ತು ನಾನೇನು ನೀರ್ ಕುಡಿ ಅಂಟಿ ಅವ್ರಿಗೆ ಸೌಂಡ್ ಮಾಡಬೇಡಿ ಕಣ. ಏನೇನ್ ಅಪ್ಲೈ ಮಾಡಿರಿ ಹೇರ್ಸಿಗೆ? ಹೇರಿಗೆ ನಾವು ನೈಟ್ ಎಲ್ಲ ಮೆಂತ್ಯ ಉಣ್ಣೆ ಹಾಕಿ, ಆಮೇಲೆ ಭೃಂಗರಾಜ ಪೌಡರ್, ಹೈಬಿಸ್ಕಸ್ ಪೌಡರ್, ಮೆಂತ್ಯ ನೆನೆ ಹಾಕ್ಬೇಕಾ? ಹಾ ನೆನೆ ಹಾಕಿ, ಭೃಂಗರಾಜ ಪೌಡರ್ ಮತ್ತೆ ಹೈಬಿಸ್ಕಸ್ ಪೌಡರ್, ಇನ್ನು ಅದು ಆಮ್ಲಾ ಪೌಡರ್
ಎಲ್ಲ ಮಿಕ್ಸ್ ಮಾಡಿ ಮಿಕ್ಸರ್ ಮಾಡಿ ತಿರ್ಗಾ ಅದನ್ನ ಹೇರ್ಗೆ ಅಪ್ಲೈ ಮಾಡಿ ಡ್ರೈ ಆಗೋ ತನಕ ಇದ್ದು ಆಮೇಲೆ 1 hour 1.5 hour ಆದ್ಮೇಲೆ ಸ್ನಾನ ಮಾಡಿ ನೀಟಾಗಿ ಡ್ರೈ ಮಾಡ್ಬೇಕು ಹೇರ್ನ ಸನ್ಲೈಟ್ ಅಲ್ಲೇ ಡ್ರೈ ಮಾಡ್ಬೇಕು ಅವಾಗ ನಮ್ಗೆ ರಿಸಲ್ಟ್ ಸಿಗುತ್ತೆ ಅವಾಗ ಹೇರ್ ಸ್ಟ್ರೈಟ್ನಿಂಗ್ ಇರುತ್ತೆ ಹೇರ್ ಹೆಲ್ತಿ ಆಗಿರುತ್ತೆ ನಮ್ಗೆ ಡ್ಯಾಂಡ್ರಫ್ ಹೇರ್ ಫಾಲ್ಸ್ ಏನು ಆಗಲ್ಲ ನ್ಯಾಚುರಲ್ ಆಗಿ ಮನೇಲೆ ನಾವು ಯೂಸ್ ಮಾಡ್ಬೋದು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀರಾ ಎವ್ರಿ ಸಂಡೇ ಇಲ್ಲಾಂದ್ರೆ 15 days ವೀಕ್ಲಿ ಒನ್ಸ್ ಇಲ್ಲಾಂದ್ರೆ ಮಂತ್ಲಿ ಒನ್ಸ್ ಹಂಗೆ ಅದ್ ನಮ್ಗೆ ಯಾವಾಗ ಶೆಡ್ಯೂಲ್ ಇರುತ್ತೋ ಅವಾಗ ನಾವು ಯೂಸ್ ಮಾಡ್ಬೋದು ಅದನ್ನ ಯೂಸ್ ಮಾಡ್ತೀರಾ ಬಟ್ ಯಾವುದೇ ತರ ಸೈಡ್ ಎಫೆಕ್ಟ್ ಇರಲ್ಲ ಏನು ಸೈಡ್ ಎಫೆಕ್ಟ್ ಇರಲ್ಲ ಕೆಮಿಕಲ್ ಏನು ಇರಲ್ಲ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ ಓನ್ಲಿ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಅದನ್ನ ಮಾಡ್ತೀವಿ ಪ್ರತಿಯೊಬ್ರು ಯೂಸ್ ಮಾಡ್ಕೋಬಹುದಲ್ಲ ಎಲ್ಲಾರು ಯೂಸ್ ಮಾಡ್ಬೋದು ಯಾವುದೇ ತರ ಸೈಡ್ ಎಫೆಕ್ಟ್ ಏನು ಇಲ್ಲ ಆಮೇಲೆ ಬಾಡಿಲಿ ಟೆಂಪರೇಚರ್ ಏನಿರುತ್ತೆ ಅದು ಸ್ವಲ್ಪ ಹೀಟ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಅದ್ ಹಾಕೊಳ್ಳೋದ್ರಿಂದ ಕಣ್ಹುರಿ ಈ ಇದು ಸಮ್ಮರ್ ಟೈಮ್ ಅಲ್ಲಂತೂ ಇನ್ನೂ ಒಳ್ಳೇದು ಹೆಲ್ತ್ ಗೆ ಬೇಸಿಗೆ ಟೈಮ್ ಅಲ್ಲಿ ಮಾಡೋದ್ರಿಂದ ಸ್ವಲ್ಪ ಹೀಟ್ ತುಂಬಾ ಒಳ್ಳೇದಾಗುತ್ತೆ ಈಗ ಹೇರ್ ಲಾಸ್ ಆಗೋದು ಒಂದು ಟೆಂಪರೇಚರ್ ಜಾಸ್ತಿ ಆದ್ರೆ ಆಗುತ್ತೆ ಸೊ ಅದನ್ನು ರೆಡ್ಯೂಸ್ ಆಗುತ್ತೆ ಇದಾಗಲ್ಲ ಆಮೇಲೆ ಹೇರ್ ಬೆಸ್ಟ್ ಆಗಿ ಹೆಲ್ತಿ ಆಗಿರುತ್ತೆ ಅವಾಗ ಥ್ಯಾಂಕ್ ಯು ಇದನ್ನ ತೆಗಿದ್ದೀವಿ